ಜೋಯಿಡಾದಲ್ಲಿ ಜನವರಿ 8ರಂದು ಗಡ್ಡೆಗೆಣಸು ಮೇಳ ಮತ್ತು ಆಹಾರೋತ್ಸವ ಕಾರ್ಯಕ್ರಮ. ಗಡ್ಡೆಗೆಣಸು ಬೆಳೆಗಾರರ ಸಂಘದ ನಿರ್ದೇಶಕರಾದ ಡಾಕ್ಟರ್ ಜಯಾನಂದ ಡೇರೇಕರ್ ಮಾಹಿತಿ. ಜೋಯಿಡಾ ತಾಲೂಕು ಕುಣಬಿ ಸಮಾಜ ಅಭಿವೃದ್ಧಿ ಸಂಘ, ಕಾಳಿ ರೈತ ಉತ್ಪಾದಕ ಕಂಪನಿ, ಕಾಳಿ ಪರಿಸರ ಪ್ರವಾಸೋದ್ಯಮ ಸಂಸ್ಥೆ ಮತ್ತು ಗಡ್ಡೆಗೆಣಸು ಬೆಳೆಗಾರರ ಸಂಘ ಜೋಯಿಡಾ ಇವರ ಸಂಯುಕ್ತ ಆಶ್ರಯದಡಿ ಇದೇ ಬರುವ ಜನವರಿ 8ರಂದು ಜೋಯಿಡಾ ತಾಲೂಕು ಕೇಂದ್ರದಲ್ಲಿರುವ ಕುಣಬಿ ಭವನದಲ್ಲಿ 11ನೇ ವರ್ಷದ ಗಡ್ಡೆಗೆಣಸು ಮೇಳ ಮತ್ತು ಆಹಾರೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಗಡ್ಡೆಗೆಣಸು ಬೆಳೆಗಾರರ ಸಂಘದ ನಿರ್ದೇಶಕರಾದ ಡಾಕ್ಟರ್ ಜಯಾನಂದ ಡೇರೇಕರ್ ಅವರು ಹೇಳಿದರು. ಅವರು ಇಂದು ಸೋಮವಾರ ಸಂಜೆ 5 ಗಂಟೆ ಸುಮಾರಿಗೆ ಜೋಯಿಡಾದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ನೀಡಿದರು. ಕುಣಬಿ ಬುಡಕಟ್ಟು ಸಮುದಾಯದ ಸಾಂಪ್ರದಾಯಿಕ ಬೆಳೆಯಾದ ಗೆಡ್ಡೆಗೆಣಸು ಮೊದಲಾದ ಆಹಾರ ವಸ್ತುಗಳ ಪ್ರದರ್ಶನ, ಮಾರಾಟ ಹಾಗೂ ಸ್ಪರ್ಧಾ ಕಾರ್ಯಕ್ರಮ ಮತ್ತು ಆಹಾರೋತ್ಸವ ಕಾರ್ಯಕ್ರಮವನ್ನು ಗಡ್ಡೆಗೆಣಸು ಮೇಳದಲ್ಲಿ ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮವನ್ನು ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ ಅವರು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಜೋಯಿಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಿಮಾ ಮಿರಾಶಿ, ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು, ಹಿರಿಯ ಕೃಷಿ ವಿಜ್ಞಾನಿ ಡಾಕ್ಟರ್ ರೂಪಾ ಎಸ್ ಪಾಟೀಲ್ ಅವರು ಭಾಗವಹಿಸಲಿದ್ದಾರೆ. ವಿಶಿಷ್ಟ ವಿನೂತನ ರೀತಿಯಲ್ಲಿ ಆಯೋಜಿಸಲಾಗುತ್ತಿರುವ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ಕಾಳಿ ಪರಿಸರ ಪ್ರವಾಸೋದ್ಯಮ ಸಂಸ್ಥೆಯ ಅಧ್ಯಕ್ಷರಾದ ವಿನಯ್ ದೇಸಾಯಿ, ಕಾರ್ಯದರ್ಶಿ ಸುದರ್ಶನ್ ಹೆಗಡೆ, ಕಾಳಿ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಶಾಂತಾರಾಮ್ ಕಾಮತ್, ಕುಣಬಿ ಸಮಾಜ ಅಭಿವೃದ್ಧಿ ಸಂಘದ ಕಾರ್ಯದರ್ಶಿ ದಯಾನಂದ್ ಕುಮ್ಗಾಳ್ಕರ್, ಗಡ್ಡೆಗೆಣಸು ಬೆಳೆಗಾರರ ಸಂಘದ ಅಧ್ಯಕ್ಷರಾದ ವಿಷ್ಣು ಡೇರೇಕರ್ ಮೊದಲಾದವರು ಉಪಸ್ಥಿತರಿದ್ದರು. काळी रैत उत्पादक कंपनी कुंभारवाडा, काळी परिसर प्रवासोद्यम संस्थे जोईडा आणि गड्डेगेणसु बेळगार संघ याच्या संयुक्तपणे आम्ही दरवर्षीप्रमाणे कंदमुळोत्सव आणि आहारोत्सव जोडा तालुक्यामध्ये आम्ही आयोजित करत आहे. हे आपलं 11वं वर्ष. दरवर्षी हे जे अत्यंत मौल्यवान आणि समृद्ध असे जे कंद आपल्या जोडा तालुक्याचे जवळजवळ 40 ते 45 व्हरायटीज जे आहेत यांच्या संरक्षणासाठी आणि शेतकऱ्यांच्या जे उत्पन्न आहे हे उत्पन्न वाढवण्यासाठी हे फक्त आपल्या गावामध्येच लोक पिकवत होते. हे अर्बन जे कम्युनिटीज जे आहे अर्बन लोकांना आपण ह्या जे परिचित करायला पाहिजे आणि ह्याचा लाभ सर्व शेतकऱ्यांना पण व्हायला पाहिजे. आणि हे जे सुंदर जे पीक आहे ह्या पिकाचं लोकांनी आहारात नित्यरोजच्या आहारामध्ये त्यांनी वापरला पाहिजे. ह्या दृष्टीने आम्ही दरवर्षी आयोजित करत आहोत आणि ह्या वर्षी येत्या बुधवारी 8 तारखेला आम्ही आयोजित केलेलं आहे. आणि ह्या कार्यक्रमामध्ये हे उद्घाटक म्हणून आमच्या ह्या क्षेत्राचे जोडा हरियाळ क्षेत्राचे आमदार आणि अध्यक्ष DAPR सन्माननीय आर.वी. देशपांडे साहेब येत आहेत. आणि मुख्य अतिथी म्हणून आपल्या क्षेत्राचे संसद श्री विश्वेश्वर हेगडे कागरे येत आहेत. आणि त्याचबरोबर अनेक मान्यवरांना आम्ही आमंत्रित केलं होते. आणि जोडा तालुका आणि आमच्या जे आजूबाजूचे जे तालुके आहेत, जिल्हे आहेत, महाराष्ट्र, गोवा आणि जे तमिळनाडू, केरळ वेगवेगळ्या भागातून शेतकरी पण हे बघण्यासाठी आणि इकडून आपल्या बीजासाठी पण घेण्यासाठी पण येण्याची आपल्याला अपेक्षा आहे.